ಬಿಗ್ ಬಾಸ್ ಮನೆ ಒಳಗೆ ಹನುಮಂತನ ಅಪ್ಪ ಅಮ್ಮ ಲಂಬಾಣಿ ಡ್ರೆಸ್ ಹಾಕೊಂಡು ಒಳಗೆ ಬಂದಿದ್ದು ಸಿಕ್ಕಾಪಟ್ಟೆ ಮಜವಾಗಿತ್ತು. ಸೊ 2ನೇ ದಿನದ ಎಪಿಸೋಡ್ ಇವತ್ತು ನಾನು ರಿವ್ಯೂ ಮಾಡ್ತಿದ್ದೀನಿ. ಸೊ ಒಳಗಡೆ ಬಂದ ಕೂಡಲೇ ಪಾಸ್ ಅನ್ನ ಕೊಡ್ತಾರೆ ಎಲ್ರಿಗೂ ಕೂಡ. ನಂತರ ಒಬ್ಬೊಬ್ಬರಿಗೆ ಪಾಸ್ ಅನ್ನ ರಿಮೂವ್ ಮಾಡ್ತಾರೆ. ಸೊ ಮೊದಲಿಗೆ ಬಂದಂತಹ ಗೌತಮಿ ಅವರು ಲಂಬಾಣಿಯಲ್ಲಿ ಮಾತಾಡ್ತಾರೆ. ಆಶ್ಚರ್ಯನೇ ಅನಿಸ್ತು, ಅದು ಯಾವಾಗ ಕಲ್ಕೊಂಡಿದ್ರೋ ಗೊತ್ತಿಲ್ಲ, ಲಂಬಾಣಿಯಲ್ಲಿ ಮಾತಾಡಿದ್ರು ಗೌತಮಿ ಅವರು. ನಂತರ ಅದಕ್ಕೆ ಅವರ ಅಮ್ಮನೂ ಕೂಡ ಉತ್ತರ ಕೊಡ್ತು, ಹೇಗಾಡ್ತಿದ್ದಾನೆ, ಹೇಗಿದ್ದೀರಾ ಅಂತಾನೂ ಕೂಡ ಲಂಬಾಣಿಲೇ ಕೇಳಿದ್ರು ಗೌತಮಿ ಅವರು. ಸಖತ್ತಾಗಿತ್ತು, ಮಾತ್ರ ಮಜವಾಗಿತ್ತು. ಚೈತ್ರ ಅವರು ಆ ಟೈಮಲ್ಲಿ ಬಂದು ಬಂಗಾರದಂತ ಮಗನ ಹೆತ್ತಿದ್ದೀರಾ ಅನ್ನೋ ಒಂದು ಬಿರುದನ್ನು ಕೂಡ ಕೊಟ್ರು. ಸೊ ಆ ಟೈಮಲ್ಲಿ ಅವರ ಅಮ್ಮ ಹನುಮಂತು ಅಂತ ಮಾತಾಡ್ಸಿದ್ರು. ಪಾಸ್ ಕೊಟ್ಟಾಗ ಮಾತಾಡಬಾರ್ದು ಅಂತ ಹೇಳಿ ಭವ್ಯ ಅವರು ಕೂಡ ಹೇಳಿದ್ರು. ಆಗ ಎಲ್ರು ಕೂಡ ನಗ್ತಾ ಇದ್ರು. ನಂತರ ಯಾರ್ಯಾರು ಬಂದಿದ್ದೀರಾ ಅಂತ ಹೇಳಿ ಹನುಮಂತ ಕೇಳ್ದ. ನಂತರ ಬಿಗ್ ಬಾಸ್ ಅದನ್ನ ರಿಮೂವ್ ಮಾಡಿದ್ಮೇಲೆ ಇಬ್ಬರೇ ಬಂದಿದೀವಿ ನೋಡ್ಲೇಪ್ಪ ಅಂತ ಹೇಳಿ ಹೇಳ್ತಾನೆ. ಬಾ, ನಾನು ಮಲ್ಕೊಂಡಿರೋ ಮನೆ ತೋರಿಸ್ತೀನಿ, ಎಲ್ಲಿ ಮಲ್ಕೋತೀನಿ ನಾನು ಅಂತ ಹೇಳಿ. ಸೊ ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ತೋರಿಸ್ತಾನೆ, ನಮ್ಮ ಬೆಡ್ ಇದೇ ನಮ್ಮ ಮನೆ ಅಂತ ಹೇಳಿ. ಆಗ ಅವ್ರ ಅಮ್ಮ ಹೇಳ್ತಾರೆ, ಮಗ ಇಂಥ ಮನೆ ನಾವ್ ಯಾವಾಗಪ್ಪ ಕಟ್ಸೋದು, ನಮ್ಮ ಆಸೆ ಅಲ್ವಾ ಅದು ಅಂತ ಹೇಳಿ ಹೇಳ್ತಾರೆ. ಓ ಇಂಥ ದೊಡ್ಡ ಮನೆನಾ ಅಂತ ಹೇಳ್ತಾನೆ. ನೆಕ್ಸ್ಟ್ ಅಲ್ಲಿ ಬಂದಂತಹ ಧನರಾಜ್ ಅವರ ಮಗಳನ್ನ ನೋಡಿದೆ, ಸೇಮ್ ನಿಮ್ಮ ಅಕ್ಕನ ಮಗನ ತರನೇ ಇದ್ದಾನೆ ಅಂತ ಹೇಳಿ ಹೇಳ್ತಾರೆ. ಆಗ ಧನರಾಜ್ ಏನಂದ್ರು ಅಂತ ಕೇಳಿದಾಗ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ಹನುಮಂತು. ತುಂಬಾ ಚೆನ್ನಾಗಿ ಬೆಳೆದಿದ್ಯಾ ನಿಮ್ಮ ಮಗಳನ್ನ ಅಂತಾನು ಕೂಡ ಅವ್ರು ಹೇಳ್ತಾರೆ. ಮನೆಯಲ್ಲಿ ಕಂತು ಕಟ್ಟೋದು ಬಂದಿತ್ತು, ಕಟ್ಟಕ್ಕೆ ಹಣ ಇರ್ಲಿಲ್ಲ ಅಂತ ಹೇಳಿ ಅವ್ರ ಅಮ್ಮ ಪಾಪ ಹನುಮಂತು ಹತ್ರ ಹೇಳ್ತಾರೆ. ಆಗ ಹೌದಾ, ಏನ್ ಮಾಡಿದೆ ಅಂತ ಕೇಳಿದಾಗ ಮೆಕ್ಕೆಜೋಳ ಬಂದಿತ್ತು ಅಲ್ವಾ, ಅದನ್ನ ಬಸಣ್ಣನವರಿಗೆ ಕೊಟ್ವಿ ಅಂತ ಹೇಳಿ ಹೇಳ್ತಾರೆ. ಮೆಕ್ಕೆಜೋಳನು ಕೊಟ್ಬಿಟ್ಟೆ, ಅಲ್ಲಿ ಮಿಷಿನಿಗೂ ಹಾಕ್ಬಿಟ್ಟೆ ಅಂತ ಹೇಳಿ ಕೇಳ್ತಾನೆ. ಹೌದು, ಅಮಾವಾಸ್ಯೆ ದಿವಸನೇ ಮಿಷಿನಿಗೆ ಹಾಕಿ ಅದನ್ನಲ್ಲೇ ಮಾರಾಯ್ತಪ್ಪ, ಏನ್ ಮಾಡೋದು, ಇದು ಬಿಲ್ ಕಟ್ಬೇಕಿತ್ತು ಅಂತ ಹೇಳಿ ಹೇಳ್ತಾರೆ. ಸೊ ಯಾವುದೋ ಒಂದು ಲೋನ್ ಕಟ್ಬೇಕಿತ್ತೇನೋ. ಆಮೇಲೆ ಹನುಮಂತ ಒಂದು ವಿಚಾರ ಹೇಳ್ತಾನೆ, ಅಮ್ಮ ಇಲ್ಲಿ ನನಗೆ ಗೊತ್ತಾಗ್ತಿಲ್ಲ ಏನ್ ಮಾಡೋದು ಅಂತ ಹೇಳಿ, ತಲೆನೇ ಕೆಟ್ಟೋಗ್ತೈತೆ, ಏನು ತಿಳಿತಾನೆ ಇಲ್ಲ, ಯಾವಾಗ ಇಲ್ಲಿಂದ ಬಿಟ್ಬಿಟ್ಟಾರೋ ಅನ್ನಿಸ್ಬಿಟ್ಟೈತಮ್ಮ, ನನ್ ಬರ್ಬೇಕು ಹೊರಗಡೆ ಅಂತ ಹೇಳಿ ಹೇಳ್ತಾನೆ. ಸೊ ಇಲ್ಲಿ ಏನು ಗೊತ್ತಾಗ್ತಿಲ್ಲ, ತಲೆ ಕೆಟ್ಟೋಗ್ತೈತೆ ಅಂತ. ನೀನ್ ಬಂದ್ ಬೆಳಗ್ಗೆನೆ ಮಾಡಿದ್ರು ಫೋನು ನಿಮ್ಮ ಅಕ್ಕ, ಹೇಗಿದೆಯಾ ನೀನು ಅಂತ ಹೇಳಿ ಹೇಳು ಅಂತ ಹೇಳ್ತಾರೆ. ಆಗ ಅವ್ರ ಅಕ್ಕಂಗೆ ಚೆನ್ನಾಗಿದ್ದೀನಿ ಅಂತಾನು ಹೇಳ್ತಾನೆ. ಚಿಕ್ಕಪ್ಪನ ಮನೆಗೆ ಹೋಗಿದ್ವಿ, ಅಲ್ಲೊಂದು ಕಂಬಳಿನ ಕಳ್ಕೊಂಡ್ ಬಂದ್ಬಿಟ್ವಿ ಅಂತಾನು ಕೂಡ ಚಿಕ್ಕ ಮ್ಯಾಟರ್ನ ಹೇಳ್ಕೊಂಡು ಸೂಪರ್ ಆಗಿ ಎಂಟರ್ಟೈನ್ಮೆಂಟ್ ಅನ್ನ ಮಾಡ್ತಿರ್ತಾರೆ. ದೇವಸ್ಥಾನಕ್ಕೆ ಬಂದು ಕೈ ಮುಗಿದು ಹೋದ್ರು, ಅದು ಇದು ಅಂತ ಎಲ್ಲ ಹೇಳ್ತಾರೆ. ಆಮೇಲೆ ನಂತರ ಅವರು ಕಿಚನ್ ಚಪ್ಪಾಳೆ ತಗೊಂಡಿದ್ದಂತ ಫೋಟೋ ನೋಡ್ಬಿಟ್ಟು, ಗೋಲ್ಡ್ ಸೂರ್ಯನ ನೋಡ್ಬಿಟ್ಟು ಖುಷಿ ಪಡ್ತಾರೆ. ಮುಂದೆ ಹಾಗೆ ಮನೆ ಬಿಟ್ಟು ಹೋಗ್ತಾರೆ.